ಮೊಳಕಾಲು ನೋವಿನ ಸಮಸ್ಯೆಗೆ ಪರಿಹಾರ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು? ತೂಕದ ಹೆಚ್ಚಳ ಮೊದಲನೇ ಕಾರಣ. ಕಾರ್ಟಿಲೇಜ್ ಅಂಶಕ್ಕೆ ತೊಂದರೆ ಉಂಟಾಗ್ತದೆ. ನಿಂತು ಕೆಲಸ ಮಾಡುವ ವ್ಯವಸ್ಥೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅಡಿಗೆ ಮನೆ, ಕಿಚನ್ ಕಟ್ಟೆ, ನಿಂತ್ಕೊಂಡು ಅಡಿಗೆ ಮಾಡೋದು ಅದು ಸ್ಟೇಟಸ್ ಸಿಂಬಲ್ ಅಲ್ಲ, ಅದು ಡಿಸೀಸ್ ಸಿಂಬಲ್. ಅದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮೊಳಕಾಲು ನೋವಿನ ಸಮಸ್ಯೆಗೆ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನ ನೋಡೋಣ. ಮೊಳಕಾಲು ನೋವು ಯಾಕೆ ಬರ್ತದೆ? ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಅನ್ನೋದನ್ನ ನಾವು ವಿಚಾರ ಮಾಡೋದಾದ್ರೆ, ಈ ಮೊಣಕಾಲು ನೋವಿನ ಸಮಸ್ಯೆ ಬರಲಿಕ್ಕೆ ತೂಕದ ಹೆಚ್ಚಳ ಮೊದಲನೇ ಕಾರಣ. ಯಾಕಂದ್ರೆ ತೂಕ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಮೊಣಕಾಲ ಮೇಲೆ ಹೆಚ್ಚು ಭಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮೊಣಕಾಲ ಮೇಲೆ ಹೆಚ್ಚು ಭಾರ ಆದ್ರೆ ಮೊಣಕಾಲಿನ ಆ ಟಿಶ್ಯೂಗಳಿಗೆ, ಅಲ್ಲಿರ್ತಕ್ಕಂಥ ಆ ಒಂದು ಮೊಣಕಾಲಿನ ಸೂಕ್ಷ್ಮ ಕಾರ್ಟಿಲೇಜ್ ಅಂಶಕ್ಕೆ ತೊಂದರೆ ಉಂಟಾಗ್ತದೆ. ಆವಾಗ ಏನಾಗ್ತದೆ? ಮಂಡಿ ನೋವಿನ ಸಮಸ್ಯೆ ಬರ್ತದೆ. ಇನ್ನು ಎರಡನೇದ್ದು, ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮನೆಗಳಲ್ಲಿ ನಿಂತು ಕೆಲಸ ಮಾಡುವ ವ್ಯವಸ್ಥೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಆ ನಿಂತು ಅಡಿಗೆ ಮಾಡುವ ವಿಧಾನದಿಂದನೇ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಮೊಣಕಾಲು ನೋವಿನ ಸಮಸ್ಯೆ ಬರ್ತಾ ಇದೆ. ಮೊದಲು ಕುತ್ಕೊಂಡೆ ಅಡಿಗೆ ಮಾಡೋರು, ಕುತ್ಕೊಂಡು ಆಹಾರ ಸೇವನೆ ಮಾಡೋರು, ಈಗ ನಿಂತು ಅಡಿಗೆ ಮಾಡೋದು, ನಿಂತು ಆಹಾರ ಸೇವನೆ ಮಾಡೋದು, ಇದೆಲ್ಲ ಇಂಥ ಫಾಸ್ಟ್ ಲೈಫ್ ಅಂತ ಹೇಳಿ ನಮ್ಮ ಜೀವನವನ್ನ ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅದು ಫಾಸ್ಟ್ ಲೈಫ್ ಅಲ್ಲ, ಅದು ವೇಸ್ಟ್ ಲೈಫ್. ಅದು ಕೆಲವೊಬ್ಬರಿಗೆ ಸ್ಟೇಟಸ್ ಸಿಂಬಲ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಡಿಗೆ ಮನೆ, ಕಿಚನ್ ಕಟ್ಟೆ, ನಿಂತ್ಕೊಂಡು ಅಡಿಗೆ ಮಾಡೋದು ಅದು ಸ್ಟೇಟಸ್ ಸಿಂಬಲ್ ಅಲ್ಲ, ಅದು ಡಿಸೀಸ್ ಸಿಂಬಲ್. ಅದು ರೋಗದ ಒಂದು ಸಿಂಬಲ್. ಅದು ಹಾಗೆ ನಾವು ನಿಂತು ಅಡಿಗೆ ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆ ಬರ್ತದೆ. ಯಾಕಂದ್ರೆ ನಿಂತು ಅಡಿಗೆ ಮಾಡೋದ್ರಿಂದ ಮೊಣಕಾಲಿಗೆ ಹೆಚ್ಚು ಒತ್ತಡ ಆಗ್ತದೆ, ಸಹಜವಾಗಿರ್ತಕ್ಕಂಥ ವಿಜ್ಞಾನದ ವಿಚಾರ. ಇನ್ನ ಆಂತರಿಕವಾಗಿ ಇದು ಬಹಿರಂಗದ ಒತ್ತಡಗಳಿಂದ ಬರ್ತಕ್ಕಂಥ ಮೊಣಕಾಲು ನೋವು, ಬಿದ್ದು ಏಟಾಗಿ, ಹೀಗೆಲ್ಲ ಕಾರಣಗಳು. ನಾ ಹೇಳಿರ್ತಕ್ಕಂಥ ಎಲ್ಲ ಕಾರಣಗಳೀಗ ಇವು ಬಾಹ್ಯ ಒತ್ತಡಗಳಿಂದ ಬರೋದು. ಇನ್ನು ಆಂತರಿಕ ಒತ್ತಡಗಳಿಂದ ಬರೋದಂದ್ರೆ ನಮ್ಮ ಶರೀರದಲ್ಲಿ ಆಮವಾತ ಸೃಷ್ಟಿಯಾಗುತ್ತೆ. ಆ ಆಮವಾತ ಎದಕ್ ಸೃಷ್ಟಿಯಾಗುತ್ತೆ ಅಂದ್ರೆ, ಅಜೀರ್ಣ ಮತ್ತು ಮಲಬದ್ಧತೆಯಿಂದ, ಮಲವಿಕಾರದಿಂದ, ಸಮಾನ ಮತ್ತು ಅಪಾನ ವಾಯುಗಳ ವಿಕಾರದಿಂದ, ಪಾಚಕ ಪಿತ್ತದ ವಿಕಾರದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ವಾತ ವಿಕಾರಗಳು ಸೃಷ್ಟಿಯಾಗ್ತವೆ. ಆಮವಾತ ಸೃಷ್ಟಿಯಾಗುತ್ತೆ. ಆ ಆಮವಾತ ಶರೀರದ ಎಲ್ಲಾ ಕೀಲುಗಳಿಗೆ ಹೋಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಂಗ್ರಹಣೆ ಆಗ್ತದೆ, ಅಲ್ಲಿ ಸೇರಿಕೊಳ್ತದೆ. ಆ ಆಮವಾತ ಸೇರಿಕೊಂಡಿರ್ತಕ್ಕಂಥ ಜಾಗ ಸ್ವೆಲ್ಲಿಂಗ್ ಬರಕ್ಕೆ, ಡಿಜನರೇಷನ್ ಆಗ್ಲಿಕ್ಕೆ, ಸವಿಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಕಾರಣದಿಂದಾಗಿ ಮಂಡಿ ನೋವು ಬರ್ತದೆ. ಅಲ್ಲೇನ್ ಮಾಡ್ತಾರೆ, ಆಯುರ್ವೇದ ಸಿದ್ಧಾಂತದಲ್ಲಿ ನಾವು ಈ ಆಮದ ಜೀರ್ಣವನ್ನ ಮಾಡತಕ್ಕಂಥ ಚಿಕಿತ್ಸೆಗಳನ್ನ ಕೊಡ್ತೇವೆ. ಆಮವಾತ ಜೀರ್ಣ ಆಗಬೇಕು, ಅದು ಸಂಪೂರ್ಣವಾಗಿ ಆ ಆಮವಾತದ ವಿಕಾರಗಳನ್ನ ಮೂಲ ಬೇರು ಸಮೇತವಾಗಿ ನಿವಾರಣೆ ಮಾಡತಕ್ಕಂಥ ಶೋಧನ ಮತ್ತು ಶಮನ ಚಿಕಿತ್ಸೆ ಆಗಿರ್ತದೆ ಆಯುರ್ವೇದದಲ್ಲಿ. ಆ ಚಿಕಿತ್ಸೆಗಳಿಂದ ಆಮವಾತವನ್ನ ನಿವಾರಿಸುವ ಒಂದು ಪ್ರಕ್ರಿಯೆ ನಡೀತದೆ. ಹಾಗೆ ಇವಿಷ್ಟೆಲ್ಲಾ ಕಾರಣಗಳಿಂದ, ಆಂತರಿಕ ಮತ್ತು ಬಾಹ್ಯ ಕಾರಣಗಳಿಂದ ಮಂಡಿ ನೋವು ಬಂದಿರ್ತದೆ. ಅಲ್ಲಿ ರೋಗಶಾಸ್ತ್ರವನ್ನ ಉಲ್ಲೇಖ ಮಾಡೋದಾದ್ರೆ ಇಲ್ಲಿ ಏನಾಗಿರುತ್ತೆ, ಇವೆಲ್ಲ ಕಾರಣಗಳಿಂದ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕಾರ್ಟಿಲೇಜ್ ಲಿಗಮೆಂಟ್ ಅಂತ ಇರ್ತದೆ, ಅದು ಸವಿತಾ ಇರ್ತದೆ. ಆಮೇಲೆ ಸಿನೋವಿಲ್ ಫ್ಲೂಯಿಡ್ ಅಂತ ಇರ್ತದೆ, ಗ್ರೀಸ್ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ, ಅದು ಕರಗ್ತಾ ಇರ್ತದೆ. ಆವಾಗ ಅಲ್ಲಿ ಏನಾಗುತ್ತೆ, ಗ್ರೀಸ್ ಹೋದಾಗ ಕಟ ಕಟ ಶಬ್ದ ಶುರು ಆಗ್ತದೆ. ಆಮೇಲೆ ಆ ಒಂದು ಮೊಣಕಾಲಿನ ಮೂಳೆಯನ್ನ
ಒಂದು ಎಲಾಸ್ಟಿಕ್ ಟಿಶ್ಯೂ 4 ಕಡೆಗೆ ಹಿಡ್ಕೊಂಡಿರ್ತದೆ, ಅದು ಕೂಡ ಒತ್ತಡದಿಂದ ಲೂಸ್ ಆಗ್ತದೆ, ಹರಿತದೆ. ಹೀಗೆ ಅದರ ರೋಗಶಾಸ್ತ್ರವನ್ನು ಕೂಡ ನಾವು ತಿಳ್ಕೊಂಡ್ವಿ. ಹೀಗೆ ಇವೆಲ್ಲ ತಿಳ್ಕೊಂಡ ಮೇಲೆ ಬಂದಿರತಕ್ಕಂಥ ಸಮಸ್ಯೆಗೆ ಏನ್ ಮಾಡೋದು? ಆಪರೇಷನ್ ಮಾಡಿಸ್ಕೊಳ್ಳೋದಾ? ಆಪರೇಷನ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಇನ್ನಷ್ಟು ಸಮಸ್ಯೆನ ಹೆಚ್ಚು ಮಾಡ್ಕೊಳ್ಳೋದು ಅಂತ ಅರ್ಥ. ಅದು ಹೇಗೆ? ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ನೀವು ಅವ್ರನ್ನ ಹೋಗಿ ಕೇಳಿ, ಆಪರೇಷನ್ ಮಾಡಿಸ್ಕೊಂಡ್ರೆ ಹೇಗಿದ್ದೀರಾ ಅಂತ ಕೇಳಿ ನೋಡಿ. ಮೊದ್ಲಿನಕ್ಕಿಂತ ತೊಂದರೆ ಜಾಸ್ತಿ ಆಗಿದೆ ಅಂತ ಹೇಳೋರೇ ಜಾಸ್ತಿ. ಎಲ್ಲೋ 100ಕ್ಕೆ 5% ಜನರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆರಾಮಾಗಿರ್ಬೋದು, ಆದ್ರೆ 95% ಜನರಿಗೆ ಆಪರೇಷನ್ ಇಂದ ತೊಂದರೆ ಆಗಿರೋದೇ ಹೆಚ್ಚಿಗೆ. ಯಾಕಂದ್ರೆ ಕೃತಕವಾಗಿರುವ ಯಾವುದೇ ಚಿಕಿತ್ಸೆ ನಮ್ಮ ಜೀವನಕ್ಕೆ ಸಂಪೂರ್ಣವಾದ ಪರಿಹಾರವನ್ನು ಒದಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಇದೊಂದು. ಇನ್ನು ಇದಾದ್ಮೇಲೆ ಈಗ ಆಪರೇಷನ್ ಇಲ್ಲದೆ ನಾವು ನಮ್ಮ ಮೊಣಕಾಲ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಯಾವ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡಿದ್ರೆ, ಮೊದಲನೇದು ಒಂದು ಮರ್ಮ ಚಿಕಿತ್ಸೆ ನಿಮ್ಗೆ ಹೇಳ್ಕೊಡ್ತೇನೆ. ಆ ಮರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಸಾಮಾನ್ಯವಾಗಿರೋದು ಯಾವ್ದು, ಕಟ್ಟಿಗೆ ತುಂಡು ತೆಗೆದುಕೊಳ್ಳಿ ಸಾಕು, ಪೆನ್ನು ಅಥವಾ ಕಟ್ಟಿಗೆ ತುಂಡು. ಈಗ ನಮ್ಮ ಕೈ ಇದಾವಲ್ಲ, ಈ ಕೈಯಲ್ಲಿ ಇದು ತಲೆ ಕುತ್ತಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ಇದ್ರಲ್ಲಿ ಇರ್ತವೆ. ಈ ತೋರು ಬೆರಳು ಮತ್ತೆ ಕಿರುಬೆರಳು, ತೋರು ಬೆರಳು ಕಿರುಬೆರಳು ಕೈಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳು ಇದ್ರಲ್ಲಿ ಇರ್ತವೆ. ಮಧ್ಯದ ಬೆರಳು ಮತ್ತೆ ಈ ಉಂಗುರದ ಬೆರಳಿನಲ್ಲಿ ಇಲ್ಲೇನಿರ್ತವೆ ಅಂತ ಹೇಳಿದ್ರೆ ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಇರ್ತವೆ. ಇವೆರಡು ಕೈ, ಇವೆರಡು ಕಾಲು, ಇದು ಮುಖ, ಇದು ಕುತ್ತಿಗೆ ಜಾಯಿಂಟ್ಸ್. ಈಗ ನಮ್ಮ ಕಾಲುಗಳಲ್ಲಿ ಎಷ್ಟು ಜಾಯಿಂಟ್ಸ್ ಇದಾವೆ? ಒಂದು ಸೊಂಟದ ಜಾಯಿಂಟ್, ಆ ಸೊಂಟ ಜಾಯಿಂಟ್ಸ್ ಅನ್ನ ಪ್ರತಿಬಿಂಬಿಸುವ ಪಾಯಿಂಟ್ ಇದು. ಎರಡನೇದು ಮೊಣಕಾಲಿನ ಜಾಯಿಂಟ್, ಮೊಣಕಾಲಿನ ಜಾಯಿಂಟ್ ಅನ್ನ ಪ್ರತಿಬಿಂಬಿಸೋದು ಇದು ಸೊಂಟ, ಇದು ಮೊಣಕಾಲು. ಮೂರನೇದು ಪಾದದ ಹಿಮ್ಮಡಿಯ ಕೀಲಿನ ಜಾಯಿಂಟ್, ಇಲ್ಲೊಂದು ಜಾಯಿಂಟ್ ಬರ್ತದೆ. ಸೊಂಟದಲ್ಲೂ 3 ಜಾಯಿಂಟ್ ಇದಾವೆ, ಸೊಂಟ, ಮೊಣಕಾಲು. ಇದು ಕಾಲಿನಲ್ಲಿ 3 ಜಾಯಿಂಟ್ ಇದೆ, ಸೊಂಟ, ಮೊಣಕಾಲು ಮತ್ತೆ ಹಿಮ್ಮಡಿಯ ಜಾಯಿಂಟು. ಆಯ್ತಾ? ಈ ಜಾಯಿಂಟು ಇಲ್ಲೂ ಕೂಡ 1, 2, 3. ಈಗ ಮೊಣಕಾಲಿಗೆ ಸಂಬಂಧಪಟ್ಟಿರೋದಂದ್ರೆ ಇದು ಮಧ್ಯದಲ್ಲಿ. ಈ ಭಾಗಕ್ಕೆ ನಾವು ಒತ್ತಡ ಹಾಕಿದಾಗ, ಈ ಭಾಗಕ್ಕೆ ನಾವು ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ? ಮಂಡಿ ನೋವಿನ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ, ಹೀಗೆ ಇದ್ರ ಮೇಲೆ ಸ್ವಲ್ಪ ಈ ರೀತಿ ನಾವು ಪ್ರೆಷರ್ ಮಾಡ್ಬೋದು, ಹಿಂಗ್ ಪ್ರೆಷರ್ ಮಾಡ್ಬೋದು. ಈ ಭಾಗಕ್ಕೆ ಈ ರೀತಿ ಪ್ರೆಷರ್ ಮಾಡ್ಬೋದು. ಆಯ್ತಾ? ಹೀಗೆ ನಿಧಾನವಾಗಿ ಇಲ್ಲಿ ಪ್ರೆಷರ್ ಮಾಡೋದು ಈ ಭಾಗಕ್ಕೆ, ಈ ಜಾಯಿಂಟ್ಸ್ ಅಲ್ಲಿ. ಇದರ ಸುತ್ತಲೂ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದು. ಹೀಗೆ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಮಂಡಿ ನೋವಿನ ಸಮಸ್ಯೆ ಇದ್ರೆ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದ್ರಿಂದ ಅದು ಕಡಿಮೆ ಆಗ್ತದೆ. ಇವೆರಡು ಆಯ್ತಾ? ಹೀಗೆ ಬಲಗಡೆ ಮೊಣಕಾಲು ನೋವಿದ್ರೆ ಮಧ್ಯದ ಬೆರಳು, ಎಡಗಡೆ ಮೊಣಕಾಲು ನೋವಿದ್ರೆ ಉಂಗುರ ಬೆರಳಿನ ಈ ಭಾಗ, ಮಧ್ಯದ ಕೀಲಿನ ಭಾಗ. ಇಲ್ಲಿ ಜೋರಾಗಿ ಹಿಂಗೆ ಪ್ರೆಸ್ ಮಾಡೋದು, ಹಿಂಗೆ ಈ ಭಾಗಕ್ಕೆ ತಾಗುವ ಹಾಗೆ ರೋಲ್ ಮಾಡೋದು, ಹೀಗೆ ಮಾಡೋದು. ಇದಾದ್ಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೊಣಕಾಲಿನ ಒಂದು ಚಿಕಿತ್ಸೆ, ಫಿಸಿಯೋಥೆರಪಿ. ಆಯ್ತಾ? ಹೇಗೆ ಮಾಡೋದು? ಕಾಲುಗಳನ್ನ ಹೀಗೆ ನೇರ ಮಾಡ್ಕೊಳ್ಳಿ. ಆಯ್ತಾ? ಈಗ ಉಸಿರು ತೆಗೆದುಕೊಳ್ತಾ ಕಾಲುಗಳನ್ನ ಬಿಗಿ ಮಾಡ್ಬೇಕು. ಉಸಿರು ಬಿಡ್ತಾ ಕಾಲನ್ನ ಸಡಿಲ ಮಾಡ್ಬೇಕು. ಉಸಿರು ತೆಗೆದುಕೊಳ್ತಾ ಕಾಲನ್ನ ಬಿಗಿ ಮಾಡ್ಬೇಕು, ಮೊಣಕಾಲನ್ನ ಪೂರ್ತಿ ಬಿಗಿ ಮಾಡ್ಬೇಕು. ಉಸಿರನ್ನ ಬಿಡ್ತಾ ಕಾಲನ್ನ ಸಡಿಲ ಮಾಡ್ಬೇಕು. ಉಸಿರು ತೆಗೆದುಕೊಳ್ತಾ ಟೈಟ್ ಮಾಡ್ಬೇಕು, ಉಸಿರನ್ನ ಬಿಡ್ತಾ ಸಡಿಲ ಮಾಡ್ಬೇಕು. ಈ ಒಂದು ಪ್ರಕ್ರಿಯೆಯನ್ನ ಒಂದು 100 ಬಾರಿ ಮಾಡ್ಬೇಕು. 100 times, 100 ಬಾರಿ. ಟೈಟ್ ಅಂಡ್ ರಿಲ್ಯಾಕ್ಸ್. ಇದನ್ನ ನಿಧಾನವಾಗಿ ಮಾಡ್ಬೇಕು. ಉಸಿರು ತಗೊಂಡು ಟೈಟ್ ಮಾಡಿ ಸ್ವಲ್ಪ ಹೊತ್ತು ಉಸಿರನ್ನ ಇಟ್ಕೊಂಡು ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಸಡಿಲ ಮಾಡ್ಬೇಕು. ಇದಾಯ್ತಾ?
ಇನ್ನಿದಾದ್ಮೇಲೆ ಮೊಣಕಾಲಿನ ಮೇಲೆ ಮತ್ತು ಕೆಳಗೆ ಒಂದು ಬಟ್ಟೆಯನ್ನ ಕಟ್ಟೋದು. ಈ ಮೊಣಕಾಲಿನ ಮೇಲೆ ಒಂದು, ಮೊಣಕಾಲಿನ ಕೆಳಗಡೆ ಒಂದು ತೆಳುವಾದ ಬಟ್ಟೆ. ಈ ಹೆಣ್ಮಕ್ಳು ದುಪ್ಪಟ್ಟ ಹಾಕೊಳ್ತಿರ್ತಾರಲ್ಲ, ಆ ತರ ಇದ್ರು ಬಹಳ ಚೆನ್ನಾಗಾಗ್ತದೆ. ಅದನ್ನ ಹೇಗ್ ಕಟ್ಟೋದು? ಮೇಲೊಂದು ಕಟ್ಬೇಕು, ಕೆಳಗೊಂದು ಕಟ್ಬೇಕು. ಈಗ ನನ್ನ ಹತ್ರ ಒಂದ್ ಮೇಲೆ ಹೊದಿಯೋ ಬಟ್ಟೆ ಇದೆ ಮೇಲ್ ಹೋದಕ್ಕೆ, ಅದರಿಂದ ನೀನು ತೋರಿಸ್ತೇನೆ. ಇದು ಒಂದೇ ಇದೆ, ಒಂದೇ ಕಡೆ ಕಟ್ತೇನೆ, ನೀವು ಎರಡು ಕಡೆ ಕಟ್ಕೊಂಡು ಈ ಒಂದು ಅಭ್ಯಾಸವನ್ನ ಮಾಡ್ಬೇಕು. ಇದು ಹೇಗೆ ಅಂದ್ರೆ, ಇಲ್ಲಿ ನೋಡಿ, ಬಿಗಿಯಾಗಿ ಕಟ್ಬೇಕು. ಜಾಸ್ತಿ ಎಷ್ಟು ಸಾಧ್ಯ ನಿಮ್ಗಾಗುತ್ತೋ ಅಷ್ಟು ಬಿಗಿಯಾಗಿ ಇದನ್ನ ನೀವು ಕಟ್ಟಬೇಕಾಗ್ತದೆ. ಹೀಗೆ ಉಸಿರು ತೆಗೆದುಕೊಂಡು ಉಸಿರು ಬಿಟ್ಟು ಪೂರ್ತಿ ಟೈಟ್ ಮಾಡಿ, ಪೂರ್ತಿ ಬಿಗಿಯಾಗಿ, ಸಾಧ್ಯವಾದಷ್ಟರ ಮಟ್ಟಿಗೆ ಬಿಗಿಯಾಗಿ ಇದನ್ನ ನೀವು ಕಟ್ಟೋದು. ಬಿಗಿಯಾಗಿ ಕಟ್ಟಿ, ಇದಾಯ್ತಾ? ಫುಲ್ ಬಿಗಿಯಾಗಿದೆ, ಫುಲ್ ಟೈಟ್ ಆಗಿದೆ. ನಾನೀಗ ಮೇಲ್ ಮಾತ್ರ ಕಟ್ಟಿದ್ದೀನಿ. ನೀವು ಮೇಲೆ ಒಂದು, ಇಲ್ಲಿ ಕೆಳಗಡೆ ಒಂದು ಕಟ್ಟಬೇಕು, ಆಯ್ತಾ? ಹಿಂಗೆ ಕಟ್ಟೋದು, ಕೆಳಗೊಂದು ಮೇಲೊಂದು ಕಟ್ಟೋದು. ಕಟ್ಟಿ ಆ ಮೊಣಕಾಲು ಹೀಗೆ ಮಡಚಬೇಕು, ಪೂರ್ತಿ ಮಡಚಬೇಕು. ಎಷ್ಟು ಸಾಧ್ಯನಷ್ಟು ಹಿಂದೆ ತೆಗೆದುಕೊಂಡ್ಬರ್ಬೇಕು, ಎಳಿಬೇಕು, ಟೈಟಾಗಿ ಮಡಚಬೇಕು. ಮಡಚಿ ನಿಧಾನವಾಗಿ ಅದನ್ನ ಮತ್ತೆ ನೇರ ಮಾಡಬೇಕು. ವಿಪರೀತ ನೋವು ಬರ್ತದೆ, ಆ ನೋವನ್ನ ಸಹಿಸ್ಕೊಳ್ಬೇಕು. ಅದನ್ನ ಸಹಿಸ್ಕೊಂಡು ನೀವು ಈ ಅಭ್ಯಾಸ ಮಾಡಿ ನೋಡಿ, ಎಷ್ಟು ನಿಮಗೆ ಹಗುರ ಆಗ್ತದೆ ನಿಮಗೆ ಗೊತ್ತಾಗ್ತದೆ. ಕ್ಷಣಾರ್ಧದಲ್ಲಿ ನಿಮ್ಮ ಮೊಣಕಾಲು ನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಪೂರ್ತಿಯಾಗಿ ಹಿಂಗೆ ಮಡಚೋದು, ಆಮೇಲೆ ನೇರ ಮಾಡ್ಕೊಳ್ಳೋದು. ಎಷ್ಟು ಬಾರಿ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ, 30 ಬಾರಿ ಅಭ್ಯಾಸ ಮಾಡ್ಬೇಕಿದ್. ಮಡಚೋದು, ಸೀದಾ ಮಾಡೋದು. ಆಮೇಲೆ 30 ಬಾರಿ ಆದ್ಮೇಲೆ ಬಟ್ಟೆಯನ್ನ ಈ ರೀತಿ ಬಿಚ್ಚಬೇಕು, ಆಯ್ತಾ? ಇದನ್ನ ಬಿಚ್ಚಿ ಒಂದು ಸ್ವಲ್ಪ ಹೊತ್ತು, ಒಂದ್ 2 ನಿಮಿಷ ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಮಾಡಿ ಬಂದ ಮೇಲೆ ಮತ್ತೊಂದ್ ಸಲ ಕಟ್ಕೋಬೇಕು. ಹಾಗೆ ಕಟ್ಟಿ ಮತ್ತೊಂದು 30 ಸಲ ಮಾಡೋದು. ಹಾಗೆ ಮಾಡಿದ್ಮೇಲೆ ಮತ್ತೆ ಬಿಚ್ಚಿ ಮತ್ತೊಂದ್ 2 ನಿಮಿಷ ವಾಕಿಂಗ್ ಮಾಡ್ಬೇಕು. ಹೀಗೆ ಒಂದು 3 ರೌಂಡ್ ಮಾಡ್ಬೇಕು ಅಭ್ಯಾಸ, ಆಯ್ತಾ? ಈಗ ಒಂದು 3 ರೌಂಡ್ ಮಾಡೋದ್ರಿಂದ ನಿಮ್ಮಲ್ಲಿ ಆ ಮೊಣಕಾಲಿನಲ್ಲಿ ಒಳಗಡೆ ಏನೇನ್ ಬ್ಲಾಕೇಜಸ್ಗಳಾಗಿರ್ತಾವಲ್ಲ ಅವೆಲ್ಲವುಗಳು ಕೂಡ ಕಮ್ಮಿ ಆಗ್ತಾ ಬರ್ತವೆ. ಹೀಗೆ ಅಭ್ಯಾಸ ಮಾಡೋದು. ಇದನ್ನ ನೀವು ಡೇ 1 ನಲ್ಲಿ ನೀವು ಮಾಡಿದಾಗ್ಲೇನೆ ರಿಸಲ್ಟ್ ಬರ್ತದೆ ನಿಮಗೆ. ತುಂಬಾ ಜಾಸ್ತಿ ಮಂಡಿ ನೋವಿರೋರೆಲ್ಲ ಈ ಅಭ್ಯಾಸ ಮಾಡಿ ಆ 1ನೇ ದಿನದಿಂದನೇ ಆರಾಮಾಗಿರ್ತಕ್ಕಂಥ ನಾವು ಪರಿಣಾಮವನ್ನು ನೋಡಿದೆ. ಇದೊಂದಾಯ್ತು. ದಿ ಬೆಸ್ಟ್ ಎಣ್ಣೆಯನ್ನ ಮನೇಲೆ ನಿಮಗೆ ತಯಾರು ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಸುಲಭವಾಗಿರ್ತದೆ, ನೀವು ಮನೇಲಿ ಮಾಡ್ಕೊಂಡು ಅದಕ್ಕೆ ಅಪ್ಲಿಕೇಶನ್ ಮಾಡ್ಕೋಬಹುದು ಮಂಡಿ ನೋವಿಗೆ. ಅದೇನು ಅಂದ್ರೆ, ಒಂದು ಮುಷ್ಟಿ ಹುಣಸೆ ಎಲೆ ತೆಗೆದುಕೊಂಡು ಬನ್ನಿ, ಆಮೇಲೆ ಒಂದು ಮುಷ್ಟಿ ಬೇವಿನ ಎಲೆ ತೆಗೆದುಕೊಂಡು ಬನ್ನಿ. ಇವೆಲ್ಲ ಸಿಗ್ತವೆ. ಹುಣಸೆ ಎಲೆನೂ ಸುಲಭವಾಗಿ ಸಿಗ್ತದೆ, ಬೇವಿನ ಎಲೆನೂ ಸುಲಭವಾಗಿ ಸಿಗ್ತದೆ, ಆಯ್ತಾ? ಒಂದು ಮುಷ್ಟಿ ಎಕ್ಕದೆಲೆ, ಮತ್ತೆ ಒಂದು ಮುಷ್ಟಿ ಈ ಲಕ್ಕಿ ಸೊಪ್ಪು ಅಂತ ಬರ್ತದೆ, ಲೆಕ್ಕಿ ಸೊಪ್ಪು, ಕರೆ ಲೆಕ್ಕಿ ಸೊಪ್ಪು. ಆಮೇಲೆ ಒಂದು ಮುಷ್ಟಿ ಅಷ್ಟು ಔಡ್ಲೆಲೆ. ಅದನ್ನ ಎಲೆಯನ್ನು ತೆಗೆದು ಹಿಂಗೆ ಮುಷ್ಟಿ ಮಾಡಿದಾಗ ಒಂದು ಮುಷ್ಟಿ ಆಗ್ಬೇಕು, 1 ಅಥವಾ 2, 3 ಎಲೆ ಬರ್ತದೆ. ಹೀಗೆ ಎಲ್ಲ ತೆಗೆದುಕೊಂಡು ಬನ್ನಿ. ಅವುಗಳನ್ನ ಸ್ವಚ್ಛ ತೊಳಿಬೇಕು. ತೊಳೆದು ಮಿಕ್ಸರ್ಗೆ ಹಾಕಿ ರುಬ್ಬಬೇಕು, ಚೆನ್ನಾಗಿ ಪೇಸ್ಟ್ ಆಗ್ತದೆ, ಆಯ್ತಾ? ಆಮೇಲೆ ಒಂದು 2 ಚಮಚ ಚಕ್ಕೆ ಪೌಡ್ರು, 1 ಚಮಚ ಕಾಳು ಮೆಣಸಿನ ಪೌಡ್ರು, 4 ಚಮಚ ಅರಿಶಿನ ಪುಡಿ, ಆಯ್ತಾ? ಆಮೇಲೆ 3 ರಿಂದ 4 ನಿಂಬೆಹಣ್ಣಿನ ಪೇಸ್ಟ್, ನಿಂಬೆಹಣ್ಣನ್ನ ಸಣ್ಣಗೆ ಹೆಚ್ಚಿ ಪೇಸ್ಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಒಂದು 8 ರಿಂದ 10 ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲ ಪೇಸ್ಟ್ ತಯಾರಿಸಿಟ್ಕೊಳ್ಳಿ. ನಿಂಬೆಹಣ್ಣಿನ ಪೇಸ್ಟು, ಆಮೇಲೆ ಈ ಬೆಳ್ಳುಳ್ಳಿ ಪೇಸ್ಟು ಬೇಕು. ಆಮೇಲೆ ಅರಿಶಿನ ಪುಡಿ, ಚಕ್ಕೆ ಪುಡಿ, ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಎಲೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಅರ್ಧ kg ಅಥವಾ 1 kg ನಡೀತದೆ. 1 kg ಅಷ್ಟು ಎಳ್ಳೆಣ್ಣೆ ತೆಗೆದುಕೊಳ್ಳಿ.
ಆ ಎಳ್ಳೆಣ್ಣೆಯಲ್ಲಿ ಇವೆಲ್ಲ ಸಾಮಗ್ರಿಗಳನ್ನ ಹಾಕಿ ಮತ್ತೆ ಒಂದು ಲೀಟರ್ ನೀರು ಹಾಕಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕುದಿಸಿ ಕುದ್ದು ಆ ಎಲ್ಲ ಅಂಶಗಳು ಎಣ್ಣೆಗೆ ಸೇರ್ಕೊಂತವೆ. ಎಳ್ಳೆಣ್ಣೆನೇ ಆಗ್ಬೇಕು. ಅದು ಸೇರ್ಕೊಂಡಾಗ ಅದನ್ನೇನ್ ಮಾಡ್ಬೇಕು, ಚೆನ್ನಾಗಿ ಕುದಿಸಿದ ಮೇಲೆ ಆ ಒಂದು ಪದಾರ್ಥ ಉಳಿತದಲ್ಲ ಅದರಲ್ಲಿ, ಅದನ್ನ ನೀರಿನ ಅಂಶ ಎಲ್ಲ ಹೋಗಿ ಪದಾರ್ಥ ಉಳಿತದೆ, ಎಣ್ಣೆ ಉಳಿತದೆ. ಅದನ್ನ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು. ಹಿಂಡಿದಾಗ ಎಣ್ಣೆ ಸಪ್ರೇಟ್ ಆಗುತ್ತೆ. ಅವೆಲ್ಲ ಪದಾರ್ಥಗಳು, ಕುದಿರ್ತಕ್ಕಂಥ ಪದಾರ್ಥಗಳು, ಅದು ಪುಡಿ ಎಲ್ಲ ಪೇಸ್ಟ್ ತರ ಆಗಿ ಅದು ಸಪ್ರೇಟ್ ಆಗ್ತದೆ. ಆ ಎಣ್ಣೆ ಸೋಸ್ಕೊಂಡ್ಮೇಲೆ ಅದನ್ನ ಹಿಂಡಿದ್ಮೇಲೆ ಬರ್ತಕ್ಕಂಥ ಎಣ್ಣೆಯಲ್ಲಿ 100 ml ನೀಲಗಿರಿ ಎಣ್ಣೆಯನ್ನ ಸೇರಿಸ್ಕೊಳ್ಳೋದ್ರಲ್ಲಿ ಕುದ್ದೆಲ್ಲ ರೆಡಿ ಆದ್ಮೇಲೆ. ಆಮೇಲೆ ಒಂದು 100 ಗ್ರಾಮ್ ಪಚ್ಕರ್ಪೂರನ ಪುಡಿ ಮಾಡಿ ಹಾಕಿ. ದಿ ಬೆಸ್ಟ್ ನಂಬರ್ 1 ಪೇನ್ ಕಿಲ್ಲರ್ ಎಣ್ಣೆ ಅಂತ ಹೇಳ್ಬೋದು ಇದನ್ನ. ವರ್ಲ್ಡ್ ನಂಬರ್ 1 ಅಂತ ಹೇಳಿದ್ರು ತಪ್ಪಿಲ್ಲ. ಆ ಎಣ್ಣೆನ ತಯಾರಿಸ್ಕೊಳ್ಳಿ. ಹೀಗೆ ಮಾಡಿ ಕೊನೆಗೆ ಹಾಕೊಳ್ಬೇಕು. ಪಚ್ಕರ್ಪೂರ ಮತ್ತು ನೀಲಗಿರಿ ಎಣ್ಣೆನ ಕೊನೆಗೆ ಹಾಕೊಳ್ಬೇಕು. ಹಾಕಿ ಅದನ್ನ ತಯಾರಿಸ್ಕೊಂಡು ಇಟ್ಕೊಂಡು ಆ ಎಣ್ಣೆನ ಮೊಣಕಾಲಿ ಹಾಕಿ ಚೆನ್ನಾಗಿ ಉಜ್ಕೊಳ್ಳಿ. ಉಜ್ಜಿ ಅದನ್ನ ರಾತ್ರಿ ಉಜ್ಜಬೇಕು. ಆಮೇಲೆ ಉಜ್ಜಿದ್ಮೇಲೆ ಇದು ಮೊಣಕಾಲಿಗೆ ನಾನು ಬಟ್ಟೆ ಕಟ್ಟಿ ಮಾಡೋ ಎಕ್ಸರ್ಸೈಸ್ ಮಾಡಬೇಕು. ಬೆಳಗ್ಗೆ ಎದ್ದು ಬಿಸಿನೀರು ಹಾಕೊಳ್ಬೇಕು. ಇಷ್ಟು ಮಾಡ್ತಾ ಬನ್ನಿ, ಅದ್ಭುತವಾಗಿ ನಿಮಗೆ ನೋವು ಕಮ್ಮಿ ಆಗುತ್ತೆ. ಬೇಕಾದ್ರೆ ಆ ಎಣ್ಣೆಯಿಂದ ಮಸಾಜ್ ಮಾಡ್ಕೊಂಡ್ಮೇಲೆ ಕಾಲಿಗೆ ಎಕ್ಕೆ ಎಲೆನ ಬಿಸಿ ಮಾಡಿ ಕಟ್ಕೊಳ್ಬೋದು. ಅಥವಾ ಔಡ್ಲೆಲೆ ಅಂದ್ರೆ ಹರಳೆಲೆ, ಅದನ್ನ ಬಿಸಿ ಮಾಡಿ ಕಟ್ಕೋಬಹುದು ಮಸಾಜ್ ಮಾಡಿಕೊಂಡು. ಹೀಗೆ ನೀವು ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆ ಬಹಳ ಬೇಗ ಕಮ್ಮಿ ಆಗುತ್ತೆ. ಇನ್ನು ಹೇಳಿರ್ತಕ್ಕಂಥ ಎಲ್ಲಾ ಪದಾರ್ಥಗಳಲ್ಲಿ ಆ ಒಳಗಡೆ ಇರ್ತಕ್ಕಂಥ ವಾತದ ವಿಕಾರಗಳನ್ನು ಸರಿ ಮಾಡುವ ಅದ್ಭುತ ಶಕ್ತಿ ಇದೆ. ಹಾಗೂ ಮೊದಲನೇ ಹಂತದ 2ನೇ ಹಂತದ ಮೊಣಕಾಲು ನೋವೇನಾದಿದ್ರೆ ನೀವು ಎಲ್ಲೂ ಚಿಕಿತ್ಸೆ ತೆಗೆದುಕೊಳ್ಳದೆ ಮನೆಯಲ್ಲೇ ಗುಣಪಡಿಸ್ಕೊಳ್ಳೋ ಅದ್ಭುತ ಮನೆಮದ್ದುಗಳು. ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದ್ಸರಿ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೋದು ಸೂಕ್ತ. ಆಪರೇಷನ್ ಮಾಡೋದು ಬಹಳ ತೊಂದರೆ ಅಂತ ನಮ್ಮ ಅಭಿಪ್ರಾಯ. ಅದು ನಿಮಗೆ ಸರಿ ಅನ್ಸಿದ್ರೆ ನೀವು ಆಯುರ್ವೇದ ಚಿಕಿತ್ಸೆ ಮೂಲಕ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ತಮಗೆ ನಾವು ಯಾವತ್ತೂ ನಿರ್ದೇಶನ ಮಾಡಬಹುದೇ ಹೊರತು ನಿಮ್ಮ ಬದುಕಿಗೆ ನಾವು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ತಮ್ಮ ಬದುಕಿಗೆ, ತಮ್ಮ ಚಿತ್ತಕ್ಕೆ ಹೇಗೆ ತಿಳಿಯುತ್ತಾ ಹಾಗೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಮಂಡಿ ನೋವಿನ ಸಮಸ್ಯೆಗೆ ನೈಸರ್ಗಿಕವಾಗಿರ್ತಕ್ಕಂಥ ಪರಿಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.